ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ಆರೋಗ್ಯ ಏರುಪೇರು, ಬ್ರೈನ್ ಹ್ಯಾಮರೇಜ್ ಇಂದ ಆಸ್ಪತ್ರೆಗೆ ದಾಖಲು. ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ. ಬೆಂಗಳೂರಿನ ಬ್ಲಾಸ್ಟ್ನ ಪ್ರಾಥಮಿಕ ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. ಸ್ಫೋಟಕಕ್ಕೆ ಇದೇ ಮೊದಲ ಬಾರಿಗೆ ಹೊಸ ಮಾದರಿ ಬಳಕೆ. ಪ್ಲಾಸ್ಟಿಕ್ ಅಥವಾ ಬ್ಯಾಗ್ ಒಳಗೆ ಬಾಂಬ್ ಅಳವಡಿಸಿ ಕೃತ್ಯ. ರಾಜ್ಯದಲ್ಲಿ ಕಳೆದ 10 ವರ್ಷಗಳಲ್ಲಿ 3 ಬ್ಲಾಸ್ಟ್, ಎಲ್ಲವನ್ನೂ ಹ್ಯಾಂಡಲ್ ಮಾಡಿದ್ದು ಒಬ್ಬನೇ ವ್ಯಕ್ತಿ ಮೂಲಕ. ಚರ್ಚ್ ಸ್ಟ್ರೀಟ್, ಮಂಗಳೂರು ಕುಕ್ಕರ್ ಬ್ಲಾಸ್ಟ್ನಲ್ಲಿ ಐಸಿಸ್ ಕೈವಾಡ. ರಾಮೇಶ್ವರಂನಲ್ಲಿ ಸ್ಫೋಟಕ ಕಾರಣವಾದವನು ಯಾರು ಎಂಬುದು ಇನ್ನೂ ನಿಗೂಢ. ಕೆಫೆಗೆ ಬಂದಿದ್ದು 11:15ಕ್ಕೆ, ಸ್ಫೋಟವಾಗಿದ್ದು 12:55ಕ್ಕೆ. 1.5 ಗಂಟೆ ಟೈಮ್ ಗ್ಯಾಪ್ನಲ್ಲಿ ಆರೋಪಿ ಏನೆಲ್ಲ ಮಾಡಿದ? ಸ್ಫೋಟಕದ ಬಳಿಕ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು 1 ಗಂಟೆ ನಂತರ. 2-3 ಗಂಟೆಯಲ್ಲಿ ಎಸ್ಕೇಪ್ ಪ್ಲಾನ್ ಮಾಡಿದ್ನ ಶಂಕಿತ. ಪೊಲೀಸರಿಗೆ ಯಾಮಾರಿಸಲು ಆರೋಪಿಯ ಮಾಸ್ಟರ್ ಪ್ಲಾನ್. ಶರ್ಟ್ ಮತ್ತು ಪ್ಯಾಂಟ್ ಬದಲಿಸಿ ಹೋಗಿರೋ ಶಂಕಿತ. 3-4 ಬಸ್ ಚೇಂಜ್ ಮಾಡಿ ಟ್ರಾವೆಲಿಂಗ್ ನಲ್ಲೂ ಅನುಮಾನ. ಸಿಸಿಟಿವಿ ದೃಶ್ಯ ಕಲೆ ಹಾಕಲು ಪೊಲೀಸರ ಸರ್ಕಸ್. ಆರೋಪಿಗಾಗಿ ವೈಟ್ ಫೀಲ್ಡ್ ಸಿಸಿಬಿ ಪೊಲೀಸರಿಂದಲೂ ಹುಡುಕಾಟ. ಕೆಫೆಯಿಂದ 3 ಕಿಲೋಮೀಟರ್ ವ್ಯಾಪ್ತಿಯ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ. 20 ತಂಡಗಳಿಂದ ನಡೀತಿದೆ ಶೋಧ ಕಾರ್ಯ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್, ಟೇಟ್ ಸಿನಿಮಾ ಸ್ಟೋರಿ. ಸಿನಿಮಾ ಸೀನನ್ನೇ ಪೂರ್ಣ ಕಾಪಿ. ಹೋಟೆಲ್ ಸೇರಿ ಮತ್ತು ತಿಂದ ತಿಂಡಿ ಮಾತ್ರ ಇಲ್ಲಿ ಬದಲು. ವೈಲ್ಡ್ ಡಾಗ್ ಸಿನಿಮಾವನ್ನೇ ರಿಯಲ್ ಆಗಿಸಿದ್ರ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ಗೂ ಬೆಂಗಳೂರಿನ ಬ್ಲಾಸ್ಟ್ಗೂ ಕೆಲ ಸಾಮ್ಯತೆ ಇದೆ. ಹಾಗಂತ ಅವರೇ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ತನಿಖೆಯಿಂದ ಸತ್ಯ ಹೊರಬರುತ್ತೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕುಕ್ಕರ್ ಬ್ಲಾಸ್ಟ್ ಅದಾದ ನಮ್ಮ ಬ್ರದರ್ ಮಾಡಿಲ್ಲ ಎಂದಿದ್ರು. ಈಗ ಬ್ರದರ್ ಏನ್ ಹೇಳ್ತಿದ್ದಾರೆ? ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಯತ್ನಾಳ್ ವಾಗ್ದಾಳಿ. ಬ್ಲಾಸ್ಟ್ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಬಿಜೆಪಿ ರಾಜಕಾರಣ ಮಾಡಿ ಅವರ ಮಾನ ಅವರೇ ಹಾಳು ಮಾಡಿಕೊಳ್ತಿದ್ದಾರೆ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಡಿಕೆಶಿ ಕಿಡಿ. ಕೆಫೆ ಬ್ಲಾಸ್ಟ್ ಬಳಿಕ ರಾಜ್ಯಾದ್ಯಂತ ಪೊಲೀಸರ ಕಟ್ಟೆಚ್ಚರ. ಲೋಕಸಭೆ ಚುನಾವಣೆ ಹಿನ್ನೆಲೆ ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸರ್ಪಗಾವಲು. ಪ್ರತಿ ಜಿಲ್ಲೆಯ ಗಡಿ ಭಾಗಗಳಲ್ಲೂ ಚೆಕ್ ಪೋಸ್ಟ್. ಅಪರಿಚಿತರ ಮೇಲೆ ಕಣ್ಣಿಡಲು ಸೂಚನೆ. ಬೆಂಗಳೂರು ಬಾಂಬ್ ಸ್ಫೋಟ, ಮೈಸೂರಲ್ಲೂ ಹೈ ಅಲರ್ಟ್. ಪ್ರವಾಸಿ ತಾಣ, ಜನನಿಬಿಡ ಸ್ಥಳಗಳಲ್ಲಿ ತೀವ್ರ ತಪಾಸಣೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್. ಲೋಕಸಭೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್. ರಾಜ್ಯದಿಂದ ಯಾರಿಗೂ ಘೋಷಣೆಯಾಗದ ಟಿಕೆಟ್. 28 ಕ್ಷೇತ್ರಗಳ ಕಗ್ಗಂಟು ಬಗೆಹರಿಸಲು ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಟಿಕೆಟ್ ಘೋಷಣೆ ಮುನ್ನವೇ ಹಾಲಿ ಸಂಸದೆ ಸೂಪರ್ ಆಕ್ಟಿವ್. ನಿರಂತರ ಕ್ಷೇತ್ರ ಸಂಚಾರದ ಮೂಲಕ ಜನಸಂಪರ್ಕ. ಕಳೆದ 15 ದಿನಗಳಲ್ಲಿ 6 ಬಾರಿ ಸುಮಲತಾ ಮಂಡ್ಯ ಪ್ರವಾಸ. ಬೆಂಗಳೂರಿನಲ್ಲಿ ಜಲ ಸಂಕಷ್ಟ ನಡುವೆ ವಾಟರ್ ಪಾಲಿಟಿಕ್ಸ್. ನಗರದ ಶಾಸಕ ಮುನಿರತ್ನ ಕೊರೆಸಿದ್ದ ಬೋರ್ವೆಲ್ಗೆ ಬೀಗ. ಕಾನೂನು ಬಾಹಿರ ಅಂತ ಕಾಂಗ್ರೆಸ್ ಕಾರ್ಯಕರ್ತನಿಂದ ಬಿಬಿಎಂಪಿಗೆ ದೂರು. ಬೆಂಗಳೂರಿನಲ್ಲಿ ವಾಟರ್ ಮಾಫಿಯಾಗೆ ಕಡಿವಾಣ ಹಾಕಲು ಸರ್ಕಾರದ ಪ್ಲಾನ್. ಖಾಸಗಿ ಟ್ಯಾಂಕರ್ಗಳನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲು ಸಿದ್ಧತೆ. ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಮಾಹಿತಿ. ಓವರ್ಟೇಕ್ ಬರದಲ್ಲಿ ಬಿಎಂಟಿಸಿ ಬಸ್ಗೆ ಬೈಕ್ ಸವಾರ ಬಲಿ. ಅಸ್ಪಿರಾ ಅಪಾರ್ಟ್ಮೆಂಟ್ ಬಳಿ ಘಟನೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಖಾನಾಪುರದಲ್ಲಿ ಇಲ್ಲದ ಕೆರೆಗೆ ಲಕ್ಷ ಖರ್ಚು ಮಾಡಿ ಹೂಳೆತ್ತಿದ ಪ್ರಕರಣ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು.
ಅನುದಾನ ದುರ್ಬಳಕೆ ಮಾಡಿದ ಪಿಡಿಒ ಮೇಲೆ ಕ್ರಮಕ್ಕೆ ಸೂಚನೆ. ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಸಿಎಂ ಚಾಲನೆ. ಖುದ್ದು ಮಗುವಿಗೆ ಲಸಿಕೆ ಹಾಕಿದ ಸಿದ್ದರಾಮಯ್ಯ. ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಮಾಹಿತಿ. ಬೆಂಗಳೂರಿನಲ್ಲಿ ನಾರಿ ಮಣಿಯರ ಸ್ಯಾರಿ ರನ್. ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಮಹಿಳೆಯರು ಸೀರೆ ಧರಿಸಿ ಓಟ. 1,000ಕ್ಕೂ ಹೆಚ್ಚು ಮಹಿಳೆಯರು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.